ರೇಷ್ಮೆ ಸೀರೆ 4,000 ರೂಪಾಯಿ 10,000 ರೂಪಾಯಿ ಸೀರೆನ 4,000 ರೂಪಾಯಿ ಕೊಡ್ತಾ ಇದೀವಿ. ಬಂಪರ್ ಯುಗಾದಿ ಆಫರ್. ನಾಳೆ ಅಂತ ಹೇಳ್ಬಿಟ್ಟು ಹಬ್ಬ ಅಂತ ಹೇಳಿ ಆಫರ್ ಕೊಡ್ತಾ ಇದೀವಿ. ತಗಬನ್ನಿ. ಸೀರೆ ಎಲ್ಲ ಖರ್ಚಾಗೋಗ್ಬಿಟ್ಟವೆ. ಪಕ್ಕದೂರಾಗೆಲ್ಲ ಖರ್ಚಾಗೋಗ್ಬಿಟ್ಟವೆ. ಇನ್ನೇನಿದ್ರು 3 ಸೀರೆ ಉಳಿದಿರೋದು. ಬನ್ನಿ ತಗಬನ್ನಿ. ಸೀರೆ ಅಮ್ಮ 3,000 ರೂಪಾಯಿ ಸೀರೆ 4,000 ರೂಪಾಯಿ ಅಂತ ಯಾಕೆ ಹೇಳ್ತಾ ಇದೀಯಾ? ಅದೇ ಕಣ ಟ್ರಿಕ್ಕು. ಸುಮ್ ಕುತ್ಕ. ಮಾರೋದಂದೇ ನಮ್ಮ ಮುಖ್ಯ. 3 ಸೀರೆ ಮಾರ್ಬಿಟ್ರೆ ಸದ್ಯ ಒಂದು 9,000 ಬಂದ್ರೆ ಸಾಕಾಗಕ್ಕಿಲ್ವಾ? ಎಲ್ಲನೂ ಆರಾಮಾಗೆ ಹಬ್ಬ ಜೋರಾಗಿ ಮಾಡ್ಬೋದು. ಸುಮ್ಕಿರು. ನಾವು ಕದ್ಕ ಬಂದಿರೋ 3 ಸೀರೆಯ ಇನ್ನೆಷ್ಟಕ್ಕೆ ಮಾರ್ತೀಯಾ ನೋಡೋಣ. ಸೀರೆ ರೇಷ್ಮೆ ಸೀರೆ ಹೊಸ ಸೀರೆ ಐಶ್ವರ್ಯ ರೈ ಸೀರೆ. ಬನ್ನಿ ಉಟ್ಕೊಂಡ್ರೆ ಐಶ್ವರ್ಯ ರೈನ್ ಮೀರಿಸ್ತೀರಾ. ಬನ್ನಿ. ಒಬ್ರು ಗೊತ್ತಿಲ್ವಲ್ಲಮ್ಮ. ತಗೊಳಕ್ಕಿಲ್ವೋ? ತಗತಾರಿರೋ. ಅಯ್ಯೋ ಸೀರೆ ಅಂದ್ರೆ ಹೆಂಗಸ್ರಿಗಂತೂ ಬಾಯಿ ತೆಕ್ಕೊಂಡು ಕಾಯ್ಕೊಂಡು ಕುಂತಿರ್ತಾರೆ. ತಗತಾರೆ. ಸೀರೆ 10,000 ರೂಪಾಯಿ ಸೀರೆ ನಾನು ಕಮ್ಮಿ ರೇಟ್ ಕೊಡ್ತಾ ಇದೀನಿ. ಬನ್ನಿ. ಏನ್ ಶಾರದಿ ಸೀರೆ ವ್ಯಾಪಾರಕ್ಕೆ ಇಳ್ಕೊಬಿಟ್ಟಿದ್ಯಾ? ಹೂ ಕಣಕ ಇಟ್ಕೊಬಿಟ್ಟಿದ್ದೀನಿ ಸೀರೆ ವ್ಯಾಪಾರಕ್ಕೆ. ನಾನು ಈ ಊರಾಗೆಲ್ಲ ಮಾರ್ತಾ ಇರಲಿಲ್ಲ. ಪಕ್ಕದೂರಾಗ ಮಾರ್ಕೊಬಿಟ್ಟು ಬಂದೆ. ಒಂದು 50 ಸೀರೆ ತಗೊಬಿಟ್ಟು ಬಂದಿದ್ದೆ. ಎಲ್ಲ ಸೇಲು. ಎಲ್ಲ ಕಡೆನೂ ಒಂದೇ ಹೇಳಿದ್ದು. ಇಂಥ ಸೀರೆ ಎಲ್ಲೂ ಸಿಗಲ್ಲ ಬಿಡು. ಅದು ಇಷ್ಟು ಕಡಿಮೆ ರೇಟ್ಗೆ 4,000 ರೂಪಾಯಿಗೆ ಸಿಗದ್ದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನೋಡು ಎಲ್ಲ ಖರ್ಚು. ಇನ್ನು 3 ಸೀರೆ ಅವೆ. ನಮ್ಮೂರಾಗೆ 3 ಸೀರೆನ ಮಾರ್ಬಿಟ್ರೆ ಸಾಕು. ಇನ್ನು ನಮಗೆಲ್ಲ ಮುಗ್ದೋಯ್ತದೆ ಹೋಗೋಣ ಅಂತ ಹೇಳ್ಬಿಟ್ಟು ಈಗ 3 ಸೀರೆ ನಿಕ್ಕೊಂಡಿವ್ನಿ. ಹೌದೇ ಬುಲ್ಸಂದ ಕೈತಲ್ವೇ? ಹೆಣ್ಣು ಉಟ್ಕೋತಾರಲ್ಲ ಸೀರೆ. ಹೆಣ್ಣುಗಳೆಲ್ಲ ರಿಸೆಪ್ಷನ್ ಉಟ್ಕೋತಾರಲ್ಲ ಹಂಗೈ ಸೀರೆ. ಬಾಲಿವುಡ್ ಸೀರೆ ಇಲ್ಲೆಲ್ಲ ನಮ್ಮ ಹತ್ರ ಎಲ್ಲ ಉಟ್ಕೊಂಡೇ ಇಲ್ಲ. ಬಾಲಿವುಡ್ ಸೀರೆ 4,000 ರೂಪಾಯಿ. ಎಷ್ಟು ತಗೊಬಿಟ್ರು ಗೊತ್ತಾ? ಪಕ್ಕದೂರಾಗ ಕೇಳ್ರಿ. ಅದು ಎಷ್ಟು ಜನ ಉಟ್ಕೋತಾರೆ ಈ ಸೀರೆನ ನೋಡ್ತಾ ಇರ್ರಿ. ಯಪ್ಪ ಏನ್ ಎಲ್ಲ ಬಾಸ್ ಬಿಸಾಕ್ಬಿಟ್ರು ಒಂದೇ ದಿನಕ್ಕೇನೆ. ಇನ್ನು 3 ಸೀರೆ ಉಳಿದಿದ್ವಾ? ಇನ್ನು ನಮ್ಮೂರವ ಇಕ್ಕಂಡು ಮಾರೋಣ ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ಬಂದೆ. ಚೆನ್ನಾಗೈತಿ. 4,000 ರೂಪಾಯಿ ನಂತ ಕಾಸಿಲ್ಲ. ಒಂದು 3 ಏನನ ಆಗಿದ್ರೆ ತಗೊಬಿಡ್ತಾ ಇದ್ದೆ ನಾನುವೆ. ಏನೇ ಸೀರೆ ತಗೋತಾ ಇದ್ಯಾ? ಏನ್ ಶಾರದಾರ್ ಸೀರೆ ಮಾರಕ್ಕೆ ಇಳ್ಕೊಬಿಟ್ಟವ್ರೆ? ಕಣಕ ಸೀರೆ ನೋಡಕ ಎಂತ ಸಂದಕೈತೆ. ರೇಷ್ಮೆ ಸೀರೆ ಕಣಕ, ಪ್ಯೂರ್ ರೇಷ್ಮೆ ಸೀರೆನಂತೆ. ನೋಡಕ ಎಂತ ಸಂದಕೈತೆ. ಬರೀ 4,000 ರೂಪಾಯಿ ಅಂತೆ. ನನಗಂತೂ ಬೋಲ್ ಇಷ್ಟ ಆಯ್ತು ಕಣಮ್ಮ ಸೀರೆ ಮಾತ್ರ. 4,000 ರೂಪಾಯಿ ಜಾಸ್ತಿ ಆಯ್ತು ಕಣ್ ಶಾರದಿ. 3,000 ರೂಪಾಯಿ ಏನಾರ ಕೊಟ್ರೆ ತಗೋತಾ ಇದ್ದೆ. ಸೀರೆ ಮಾತ್ರ ಬಾಳ ಮಸ್ತ್ ಐತೆ. ಅದೇ ಹೊಸಿ ಕಮ್ಮಿ ಮಾಡ್ಕೊಂಡ್ರೆ. ಅಯ್ಯೋ ಪಕ್ಕದ್ರಾಗೆ ನಾನು 4,000 ರೂಪಾಯಿಗೆ ಮಾರ್ಬಿಟ್ಟಿದ್ದೀನಿ. ಕಮ್ಮಿ ರೇಟು ಅಂತಂದ್ರೆ ಸರಿ ಬಿಡು. ನನಗೂ ಬೇಡ ನಿನಗೂ ಬೇಡ. ಯಾಕೆ ಸುಮ್ಕೆ 3,500 ರೂಪಾಯಿ ಫಿಕ್ಸ್ ರೇಟ್. ಮೂರುವರೆ ಕೊಟ್ಬಿಡು. ಸರಿನಾ? ನನಗೂ ಹಬ್ಬಕ್ಕೆ ಕಾಸು ಆಯ್ತದೆ. ನಾವು ಅದನ್ನೇ ಅಂತಾರಲ್ಲ ಬಾಲಿವುಡ್ ಸೀರೆ. ಬಾಂಬೆಯಿಂದ ತರಿಸಿರೋ ಸೀರೆ ಎಲ್ಲನೂ ಏನಾರ ಒಂದು ಮಾಡ್ಕೋಬೇಕಲ್ಲ ಹೊಟ್ಟೆಗೆ. ಅದಕ್ಕೆ ನೀನು ಇಟ್ಕೊಬಿಟ್ಟಿದ್ದೀವಿ. ನೋಡು 3,500 ರೂಪಾಯಿ. ಇನ್ನು ನಮ್ಮೂರಳಲ್ವಾ? ಇನ್ನು ಯಾಕೆ ಸುಮ್ಕೆ ನೀನು ಇದು ಮಾಡೋದು? ತಗೋಬಿಡು ನೀನು. ಸಂದಕೈತೀನಿ ಸೀರೆ. ಚೆನ್ನಾಗೈತಕ್ಕ ಸೀರೆ. ಚೆನ್ನಾಗಿಲ್ದಿದ್ದಂಗೆ ಏನು ಭಾಳ ಚೆನ್ನಾಗೈತೆ. 3,500 ಹೆಂಗೋ ನಾನು ತಗೊಂಡಾಗ ಬ್ಲೌಸ್ ಹೊಲಿಸ್ಕೊಬಿಡ್ತೀನಿ. ಸೀರೆ ತಗೊಳಕ್ಕೆ ಆಗಲಿಲ್ಲ. ಅದಕ್ಕೆ ಇದನ್ನ ತಗೊಬಿಡನಿ ಅಂತ ಹೇಳ್ಬಿಟ್ಟು 3,500 ರೇಷ್ಮೆ ಸೀರೆ ಕಣಕ. ಮುಟ್ಟು ನೋಡು ಪ್ಯೂರ್ ರೇಷ್ಮೆ ಸೀರೆನೇನೆ. ನಾನು ಎಷ್ಟು ಸೀರೆ ನೋಡಿಲ್ಲ ಇಂಥ ಸೀರೆ. ಅದೇನು ಅಂತಾರಲ್ಲ ಎಷ್ಟು ಕಮ್ಮಿ ರೇಟಿಗೆ ಕೊಡ್ತಾವ್ರು ನೋಡು. ನನಗೂ ಈ ಕೆಂಪು ಸೀರೆಗಳು ಅಂದರೆ ಬೋಲ್ ಇಷ್ಟ. ನೋಡೋಣ ಇರು ಶಾರ್ತಿ. ಇರು ತಂದ್ಬಿಟ್ಟು ಸೀರೆ ತಗೊಂಡೋಯ್ತೀನಿ. ನೀವೇನು ಓಡೈತೀರಾ? ತಗೊಂಬಿಟ್ಟು ಬಂದು ಕೊಡೋಗಿ. ಇಲ್ಲೇ ಇರ್ತೀನಿ. ತಗೋಕೆ ಹೋಗಲ್ಲ. ಇಲ್ಲ ಇನ್ನು 2 ಸೀರೆ ಅವರ ಮಾರ ಗಂಟೆ ಇರ್ತೀವಿ. ತಗೊಬಿಟ್ಟು ಬರೋಗು. ಇಲ್ಲಾರ ನಾನೇ ಮಂತಾಗ ಬಂದು ವಸೂಲಿ ಮಾಡ್ಕೊತೀನಿ ಹೋಗು. ಸರಿ ಹಂಗೆ ಆಯ್ತು. ಬಲ್ಸ್ ಅಂತ ಕೈತ್ ಬಿಡು ಸೀರೆ ಮಾತ್ರ. ಸೀರೆ ಬಾಲಿವುಡ್ ಸೀರೆ ಐಶ್ವರ್ಯ ರೈ ಸೀರೆ. ಬನ್ನಿ ರೇಷ್ಮೆ ಸೀರೆ ಎಂತ ಚೆನ್ನಾಗಿ ನೋಡ್ ಬನ್ನಿ. ಕಮ್ಮಿ ರೇಟ್ ಹಾಕೊಡ್ತೀವಿ ನಾನು ನಮ್ಮಮ್ಮ. ಬನ್ನಿ. ಏನೇ ಶಾರದಿ ಬೊಲ್ಸಂದಕ್ಕ ಸೀರೆಗಳು ಮಾತ್ರ 2 ಇರೋದು. ಶಾನೆ ಇಲ್ವಾ? ಪಕ್ಕದೂರಾಗಕ್ಕ ಮಾರ್ಬಿಟ್ನಕ ಎಲ್ಲ. ಅದು ಎಷ್ಟು ಜನ ತಗೊಂಡ್ರು ಅಂತೀಯಾ? ಅಯ್ಯೋ ರಾಮ ಮುಗ್ಗೆ ಬಿಗ್ ತಗೊಬಿಟ್ರು. ನಂಗೆ ಅಂತ. ಅಯ್ಯೋ ಹೋಗತ್ತೆ. ಇನ್ನು 3 ಸೀರೆನೇ ಉಳಿದಿರೋದು. ಈಗ 1 ಸೀರೆನೂ ಸೇಲ್ ಆಯ್ತು. ಇನ್ನು 2 ಕಣಕ ಸೀರೆ ಇರೋದು. 2 ಸೀರೆನೂ ಸೇಲ್ ಆಗೋಗ್ಬಿಟ್ರೆ ಇನ್ನು ಅಷ್ಟೇನೆ. ಇನ್ನು ಯಾವುದೂ ಇಲ್ಲ. ನನಗೂ ಬೋಲ್ ಇಷ್ಟ ಆದ್ವು ಸೀರೆ. ಬಾಕಾಯ ಹೊಸ ಆಯ್ತಿವೋ ಏನೋ. ಹಾಕೊಂಡು ಹುಡ್ಕೊಂಡು ಮಜ್ಜಾ ಮಾಡ್ಬಿಡ್ಬೇಕು ಸೀರೆ ಮಾತ್ರ. ಏನು ಸೀರೆ ಮಾರ್ತಾವ್ರೆ? ಸಂದಕ್ಕವ್ ಸೀರೆ ಮಾತ್ರ 2 ಸೀರೆ ಅಂತೆ. ಅದಕ್ಕೆ ನಾನು ನೋಡ್ತಾ ಇದ್ದೀನಿ. 3,500. ಅವಳು 3,500 ರೂಪಾಯಿ ತಗೊಂಡೋದ್ಲು. ಕನಕ ನಾನು ಅದಕ್ಕೆ ತಗೊಳ್ಳನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. 3,500 ರೂಪಾಯಿ 4,000 ರೂಪಾಯಿ ಸೀರೆ 3,500 ರೂಪಾಯಿ ಮಾಡ್ಕೊಡ್ತಾವ್ರು ಶಾರದೇರು. ಅಪ್ಪ 3,500 ರೂಪಾಯಿ ಸೀರೆ ನಾನು ಎಲ್ಲಿಂದ ತಗೊಂಡ್ಲಿ ಬಿಡು. ನನಗೆ ಈ ಸೀರೆನೇ ಬೋಲ್ ಇಷ್ಟ ಆಯ್ತು ಶಾರದಿ. ತಗೊಬಿಡ್ತೀನಿ. ನಾನು ಕೊಡ್ತೀನಿ ತಗ ದುಡ್ಡ. ಅಕ್ಕೋ ಹಬ್ಬ ಕಣಕ ಈಗಲೇ ಬೇಕು. ಬಿರ್ನ ಕೊಟ್ರೆ ದುಡ್ಡು ಸಾಮಾನ್ಗೆ ಮನೆಲ್ಲ ತಗೊಂಬಿಟ್ಟು ಬರ್ತೀನಿ. ಹಿಂಗೆ ಹೋಗ್ಬಿಟ್ಟು ಹಂಗೆ ಎತ್ಕೊಂಡೋಗಿ ತಗೊಂಬಿಟ್ಟು ತಂದು ಕೊಡಕ ಸೀರೆಯಾ? ಈಗ ತಂದಿದ್ದೀನಿ. ಇಲ್ಲೇ ಕೊಟ್ಟೈತೀನಿ. 3,500 ಅಲ್ವಾ? ಮಾಡಿಕೊಂಡಿದ್ದೆ ಕೊಡ್ತೀನಿ. ಭಾಳ ಚೆನ್ನಾಗೈತಿ. ಸಂದಕೈತಿ ಸೀರೆ ಮಾತ್ರ ಮಸ್ತಾಗೈತಿ. ಏನು ಶಾರದಾರ್ ಸೀರೆ ವ್ಯಾಪಾರ ಹಿಡ್ಕೊಬಿಟ್ಟವ್ರೆ? ಬೊಲ್ಸಂದಕ್ಕವ್ ಸೀರೆ 3,500 ರೇಷ್ಮೆ ಸೀರೆನಂತೆ. ಆಗ್ಲೇ ಅವಳು ಕನಕ ಎಲ್ಲ ಎತ್ಕೊಂಡು ಹೋಗ್ಬಿಟ್ರು. ಇವಾಗ ನೋಡ್ತಾ ಇತ್ತು ತಕತದಂತೆ. ಶಾನೆ ಸೀರೆ ಇಲ್ಲ. ಆಗ್ಲೇ ಹಳಿ ತಗೊಂಡ್ರಿ ಇನ್ನೊಂದೈತಿ. 3,500. ನನ್ನ ಮಗಳು ಬತ್ತೀನಿ ಅಂತ ಹೇಳ್ತಾ ಇದ್ಲು. ನನ್ನ ಮಗಳು ಒಂದು ಸೀರೆ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೆ. 1,000 1,500ದಾಗೆ.
ಇದು 3,500 ಅಂತ ಹೇಳ್ತಾವ್ರೆ. ಓ ಇವರೆಲ್ಲಿಂದನೇ ಎತ್ಕೊಬಿಟ್ಟು ಬಂದು ಕಮ್ಮಿ ರೇಟ್ಗೆ ಮಾರ್ತಿರ್ತಾರೆ. ಅದಕ್ಕೆ ತಗೋತಾ ಇರೋದು ಇವ್ರು ನನಗೆ ಕಮ್ಮಿ ರೇಟ್ಗೆ ಕೊಡ್ತಾವ್ರೆ ಅಂತ ಹೇಳ್ಬಿಟ್ಟು. ಸಂದಕೈತೆ ಕಣಕ್ಕ ಸೀರೆ ಮಾತ್ರ ನೋಡು. ರೇಷ್ಮೆ ಸೀರೆ ಇದ್ದಂಗೆ ನೀವು ಐತಿ ಎಲ್ಲನೂ. ಕಾಸಿದ್ರೆ ನಾನು ತಗೋತಾ ಇದ್ದೆ, ಕಾಸಿಲ್ಲ ನೋಡು. ನನ್ನ ಮಗಳು ಒಳಿಯ ಬರ್ತಾರೆ, ನನ್ನ ಮಗಳಿಗೊಂದು ಸೀರೆ ತಗೊಳಂಗೆ ಆಯ್ತದಿರು. ಓಹೋ ಏನಕ್ಕ ಸೀರೆ ತಗೋತಾ ಇದೆಯಾ? ಭಾಳ ಸಂದಕೈತಿ ಸೀರೆ ಮಾತ್ರ. ಕಮ್ಮಿ ರೇಟ್ಗೆ ನೀವು ಐತೆ ತಗೊಳಂಗಿರ ತಗೊಳ್ಳಿ ನೀನುವೆ. ಉಟ್ಕ ಇಬ್ರು ಒಂದೇ ಸಲ ಉಟ್ಕೊಳ್ಳೋದು ನೋಡು. ಅಯ್ಯೋ ತಾಯಿ ನಂಗೇನು ಬೇಡ, ನನ್ನ ಮಗಳು ಕೊಡಿಸ್ಬಿಟ್ರೆ ಸಾಕು ನನಗೆ. ನನ್ನ ಮಗಳು ಗೊತ್ತಾವಳೆ, ಮಗಳು ಒಳಿಯ ಇಬ್ರು ಗೊತ್ತಾವ್ರೆ. ಅವಳು ಕೊಡ್ಸನಿ ಅಂತ ನೋಡ್ತಾ ಇದ್ದೀನಿ ತಗೊಳಕ. ಅಯ್ಯೋ 4,000 ರೂಪಾಯಿ ಸೀರೆನ 3,000 ರೂಪಾಯಿಗೆ ಹಾಕಿ ಕೊಡ್ತಾ ಇದ್ದೀನಿ. ಪಕ್ಕದೂರಾಗೆಲ್ಲ 4,000 ರೂಪಾಯಿಗೆ ಮಾರಿದ್ದೀನಿ. ಇದು ನಮ್ಮೂರಲ್ವಾ, ನೀವೆಲ್ಲ ಬೇಕಿರೋರಲ್ವಾ, ಅದಕ್ಕೇನಿಯ ಕಮ್ಮಿಗೇನೇನಿಯ ಸೇವಲ್ ಮಾಡ್ತಾ ಇವನಿ. ಅಯ್ಯೋ ಶಾರದಿ, ದುಡ್ಡು ಹೊಂದಿಸ್ಕೊಬಿಟ್ಟು ಬರ್ತೀನಿ ಅಂತ ಹೋಗಿ ನಮಗೇನು ತಂದಿರೋ ಸೀರೆ ಎಲ್ಲ ಮಾರ್ಕತ್ತಾವಳಲ್ಲ ಇವಳು. ಅಯ್ಯೋ ಎಂಥ ಚೆನ್ನಾಗಿದ್ವು ಸೀರೆ ಎಲ್ಲ ಮಾರ್ಕತ್ತಾವಳಲ್ಲ ಇವಳು. ಯಾವಾಗ ಬಂದ್ಲು ಮಾರಕ್ಕೆ? ಕೆಲ್ಸಕ್ಕೆ ಹೋಯ್ತೀನಿ ಅಂತ ಬಂದ್ಬಿಟ್ಟಿಲ್ಲಿ ಮಾರ್ಕೊಂಡು ಕುಂತವಳಲ್ಲ ಇವಳು. ಅಯ್ಯೋ ದೇವ್ರೇ, ಏನು ಮಾಡಲಿ ನಾನು? ಮೈಯೆಲ್ಲ ಪರ್ಚ್ಕೊಳಂಗಾಯ್ತಾಯ್ತು ನನಗಂತೂ. ಇವಕ್ಕೇನು ಹೇಳೋಣ ಏನು ಬಿಡೋಣ? ಥು, ನನಗೆ ಎಷ್ಟು ಇಷ್ಟ ಆಗಿದ್ವು ಸೀರೆ. ತಗೊಳಂಗಿದ್ರೆ ತಗೊಬಿಡಕ್ಕ, ಇನ್ನೊಂದೇ ನೆನೆಯ ಸೀರೆ ಇರೋದು. ನಿಮ್ಗೆ ಆಮೇಕಿನ್ ಬೇಕು ಅಂದ್ರೆ ಸಿಗಾಕಿಲ್ಲ. ತಿರುಗಿ ಬೇರೆ ಪ್ಯಾಟ್ರನ್ ತಗೋಬೇಕಾಯ್ತದೆ ನೋಡಿ. ಇನ್ನೊಂದು ವಾರ ಬಿಟ್ಕೊಂಡು ತಿರುಗಿ ತಗೊಬಿಟ್ಟು ತರಿಸ್ತೀವಿ, ಅವಾಗ ತಗೊಳ್ಳಿವಂತೆ. ಇವಾಗ ಬೇಕಾದ್ರೆ ನೋಡಿ ತಗೊಬಿಡಕ್ಕ, ಅರ್ಜೆಂಟಾಗಿ ತಗೋತಾ ಇರ್ಬೇಕು ಅಷ್ಟೇನೆ. ಸೀರೆಗಳೆಲ್ಲ ಸೇಲ್ ಆಗೋಗ್ಬಿಟ್ರು ಬಿಡು. ಮುಗೇ ಬಿತ್ತು ತಗೊಬಿಟ್ರು ಹೆಂಗುಸ್ರೆಲ್ಲ ನಂಗೆ ಅಂತ ಹೇಳಿ ಏನು ಒಸಿ ತಗೊಂಡ್ರು ಅಂತ ಅನ್ಕೊಂಡ್ರೆ ಬೊಲ್ ಜನ ತಗೊಬಿಟ್ರು. ಅದಕ್ಕೆ ಹೇಳಿದ್ದು ನೋಡ್ರಿ, ಇನ್ನೊಂದು ಸೀರೆ ತಗೊಳಂಗಿದ್ರೆ ತಗೊಬಿಡಿ. ಇರ್ಲಿ ಶಾರದಿ, ಇರ್ಲಿ ಬಿಡು. ನನ್ನ ಮಗಳಿಗೆ ಈ ಕಲರ್ ಅಂದರೆ ಬಣ್ಣ ಅಂದರೆ ಬೋಲ್ ಇಷ್ಟನಾ, ಆತಾಗ ನಾನು ತಗೊಬಿಡ್ತೀನಿ ಈ ಸೀರೆಯ. ಬೋಲ್ ಇಷ್ಟ ಆಯ್ತು. ಕೊಡ್ಬೋದೇನಕ್ಕ ರೇಷ್ಮೆ ಸೀರೆಗೆ? ಮುಟ್ಟಿದ ತಕ್ಷಣ ಗೊತ್ತಾಗಕ್ಕಿಲ್ವೇ ಸೀರೆ ಮೆತ್ತಗೆ ಹೆಂಗೈತೆ ರೇಷ್ಮೆ ಸೀರೆನ ಅಲ್ವಾ ಅಂತ ಹೇಳ್ಬಿಟ್ಟು. ಅದೇನೋ ಸಾಫ್ಟ್ ಸಿಲ್ಕ್ ಅಂತ ಬದಲಕ್ಕ, ಅದೇ ಥರದಾಗೆ ನೀವು ಬಂದೈತಿ ಇವಾಗ ಎಲ್ಲನ್ವಿ. ಬೋಲ್ ಚೆನ್ನಾಗೈತೆ ನೋಡಕ್ಕ. ನಾನು ತಗೋತೀನಮ್ಮ, ಇವಾಗ ಕಾಸು ಕೊಟ್ಬಿಡ್ತೀನಿ. ನೀನೆಲ್ಲ ಸೇಲ್ ಆದ್ವು, ಮುಗ್ದೋಗ್ಬಿಟ್ವಿ ನೀ ಎಲ್ಲನೂ. ಏನ್ರಕ್ಕ ತಗೊಳ್ರಿ. ಇನ್ನೊಂದು ವಾರ ಬಿಟ್ಕೊಂಡು ಹಾಕ್ತೀವಿ ಸೇಲ್ನ, ಅವಾಗ ತಗೊಳ್ಳಿರಂತೆ. ಈಗ ಇಷ್ಟೇನೆ ನೀಯ. ಎಲ್ಲರೂ ತಗೊಳ್ರಿ ಸರಿನೇ? ಸರಿ ಶಾರದಿ, ತಂದ್ಬಿಟ್ಟು ಕಾಸು ಕೊಡ್ತೀನಿ ಇರು, ಇಲ್ಲಾಂದ್ರೆ ಬಂತಾಗ ಹಂಗೆ ಇಸ್ಕೊಬಿಡು. ಈಗ ನನ್ನ ಮಗಳು ಕಳಿಸ್ತೀನಿ ಹೋಗಕ್ಕ. ನನ್ನ ಮಗಳು ಬರ್ತಾಳೆ ನಿಮ್ಮ ಜೊತೆನೇ, ಹಂಗೇನೆ ಇಸ್ಕೊಂಬಿಟ್ಟು ಬರ್ತಾಳೆ. ತಗೊಂಡೋಗ್ರಿ, ನೀವು ಊರು ಬಿಟ್ಬಿಟ್ಟಿನ ಓಡೈತಿರೇ. ಹೋಗ್ರಿ, ಎತ್ಕೊಂಡು ಹೋಗ್ರಿ, ಆರಾಮಾಗಿ ಹೋಗ್ರಿ. ಇಲ್ಲ ಶಾರದಿ, ಕಮ್ಮಿ ರೇಟ್ ನಾವೇನ ತಂದ್ರೆ ಕಿತ್ತಯ್ಯೋಳೆ, ನಾನು ತಗೋತೀನಿ ಕಮ್ಮಿ ರೇಟ್ ನಾವೇನ ತಂದ್ರೆ. ಸಂದಾಕಿದ್ವು ಸೀರೆ ಇನ್ನೊಂದು ವಾರ 10 ದಿನ ಕಣಕ್ಕ ತತ್ತೀನಿ, ತಂದು ಹಾಕ್ತೀನಿ ಬಿಡು ಸರಿನೇ? ಹಬ್ಬ ಮುಗಿಸ್ಕೊಂಡು ತತ್ತೀನಿ. ಸರಿ ಆಯ್ತು. ಹೋಗ್ಲಿ, ಅವ್ರ ಮನೆಗೆಲ್ಲ ದುಡ್ಡು ವಸೂಲಿ ಮಾಡ್ಕೊಂಬಿಟ್ಟು ಬಾ ಹೋಗಿ ಸರ್ನ. 3,500 ಎಷ್ಟಾಯ್ತು? 6, 7 ಆಯ್ತು, 8, 9, 10 ಸಾವಿರ ಆಯ್ತಲ್ವೇನೆ? ಲೆಕ್ಕ ಹಾಕು ಸರಿಯಾಗಿ ಕಣ. 3, 7, 8, 9, 10 ಕಣ, 10 ಸಾವಿರ ಆಯ್ತು. ಹಬ್ಬಕ್ಕಂತೂ ಜೂಮ್ ಫಿಕ್ಸ್. ಮತ್ತೆ ಈ ಶಾರದಿ ಅಂದ್ರೆ ಏನು ಅನ್ಕೊಂಡಿದ್ಯಾ? ಹೋಗಿ ಸರ್ನ ಇಸ್ಕೊಂಬಿಟ್ಟು ಬಾ ಹೋಗು. ಹೋಗು ಇಸ್ಕೊಂಬಿಟ್ಟು ವಸೂಲಿ ಮಾಡ್ಕೊಂಬಿಟ್ಟು 1 ರೂಪಾಯಿ ಬಿಡ್ಬೇಡ. ನಾನು ಬಿಡ್ತೀನ? ಏನ್ ಬಿಗ್ರೆ ಹಿಂಗ್ ಬಂದ್ಬಿಟ್ರಿ? ಯಪ್ಪ 1:30 ಗಂಟೆಗೆ ಸೀರೆ ವ್ಯಾಪಾರ ಎಲ್ಲ ಮುಗಿಸ್ಬಿಟ್ಟೆ. 3 ಸೀರೆನ ಹಂಗೆ ಸೇಲ್ ಮಾಡ್ಬಿಟ್ಟೆ. ಬರ್ರಿ ಚಾಪೆ ಎತ್ಕೊಂಡು ಮಂತಾಗ ಹೋಗೋಣ. ಅಲ್ಲ ಬೀಗ್ರೆ, ನೀವು ಮಾಡಿದ ಮೋಸ ಅಲ್ವಾ? ನನಗೆ ಅಂತ ಹೇಳ್ಬಿಟ್ಟು ಸೀರೆ ತಂದ್ಬಿಟ್ಟು ಎಲ್ಲ ಮಾರಿ ಹಾಕ್ಬಿಟ್ರಲ್ಲ ನೀವು. ಎಲ್ರಂಗ್ ನಾವು ಜೂಮನಂಗೆ ಹಬ್ಬ ಸೆಲೆಬ್ರೇಷನ್ ಮಾಡ್ಬೇಕು ಅಂದ್ರೆ ಏನಾರ ಒಂದು ಮಾಡ್ಲೇಬೇಕಲ್ಲ. ಅಳಿಯಂದ್ರು ಬೇಜಾರು ಮಾಡ್ಕೊತಾ ಇರ್ಲಿಲ್ವಾ ಹಬ್ಬ ಮಾಡಕ್ಕಿಲ್ಲ ಅಂತ? ನೋಡಿರಿ, ಒಂದೊಳ್ಳೆ ಎಳೆ ಮರಿ ತಗೊಬಿಟ್ಟು ಬಂದು ನೀಟಾಗಿ ಜೂಮನಂಗೆ ವಸ್ತಡ್ಕು ಮಾಡೋಣ. ಇನ್ನೇನು ಈ ಹಬ್ಬಕ್ಕೆ ಮಾಮೂಲಿ ಗದ್ದೆ ಹಬ್ಬಕ್ಕೆ ಒಂದು 500 ರೂಪಾಯಿ 1,000 ರೂಪಾಯಿ ಇದ್ರೆ ಜಾಯಿಂಟು ಆಯ್ತು ಆರಾಮಾಗೆ. ನೋಡು, ಈ ಊರಾಗ ಯಾರು ಮಾಡಿರ್ಕೊಡೋದು ಹಂಗೆ ಆಚರಿಸೋಣ. 10,000 ರೂಪಾಯಿನ ಭರ್ಜರಿಯಾಗಿ ಮಾಡ್ಬೋದು ಬರ್ರಿ. ಅಯ್ಯೋ ಯಾಕೆ ತಲೆ ಕೆಡಿಸ್ಕೊತೀರ? ಹಳೆ ಬಟ್ಟೆ ಹಾಕೊಂಡ್ರೆ ಮೂಡೈತದ? ನೋಡಿರಿ ಸುಮ್ಕೇನೆ. ಅದು ಸರಿನೇ, ಒಂದು ಬೇಕು ಅಂದ್ರೆ ಒಂದು ಕಳ್ಕೋಬೇಕಲ್ಲ. ಹಬ್ಬ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಸರಿ ಬನ್ನಿ, ಚಾಪೆ ಎತ್ಕೊಂಡು ಹಂಗೆ ಮಂತಕ್ಕೆ ಹೋಗೋಣ.